ಸುಮ ಇನ್ನು ಮಕ್ಕೊಂಡಿಲ್ಲ. ಈಗ ಮಕ್ಕೋಬೇಕ್ರವೇನಿ. ಬರ್ರಿ, ಈಗ ಏನಾರು ಹೇಳಬೇಕಿತ್ತ? ಹ್ಞೂ, ಅದು ನಾನು ಮುಂಚೆನೇ ಹೇಳ್ಬೇಕಿತ್ತು, ನಿನಗೆ ಮರ್ತ ಬಿಟ್ನಿ. ನಾಳೆ ಒಂದಿನ ನಿನ್ನ ಕೆಲ್ಸಕ್ಕೆ ಸುಟ್ಟಿ ಹಾಕುವ. ಸೂಟಿನ? ಯಾಕೆ ವೈನಿ? ಮನ್ಯಾಗ ಏನಾದರೂ ಪೂಜೆ ಐತಾ ಅಥವಾ ಎಲ್ಲಾದ್ರೂ ಹೋಗ್ಬೇಕಾ? ಏನಾದರೂ ಫಂಕ್ಷನ್ ಐತಾ? ಇಲ್ಲ ಇಲ್ಲ, ಆ ಕಮಲ ಓದಾಳಲ್ಲ, ಆಕಿ ಒಂದು ಚಲೋ ಮಂತಾನ ಹೇಳ ನಿನಗೆ. ಹಿಂಗಾಗಿ ಅವರು ನಾಳೆ ನೋಡಕ್ಕೆ ಬರ್ತೀನಿ ಅಂತ ಹೇಳ್ಯಾರ. ಅದಕ್ಕೆ ನೀನು ನಾಳೆ ದಿನ ಸುಟ್ಟಿ ಹಾಕುವ. ಹೌದಾ? ಅಲ್ಲ ವೈನಿ, ಮುಂಚೆನೇ ಹೇಳಿದ್ರೆ ನಾನು ಹೆಂಗೋ ಹೇಳಿ ಮ್ಯಾನೇಜ್ ಮಾಡ್ತೆ. ಈಗ ಸಡನ್ನಾಗಿ ಹೇಳತ್ತೀರಿ, ಹೆಂಗೆ ಹೇಳಿಪ್ಪ ನಾನು? ದೊಡ್ಡ ಸುದ್ದಿ ಆತಲ್ಲ, ಫೋನ್ ಹಚ್ಚಿ ಹೇಳ್ಬ್ರಿಗೆ ಸರಿಗೆ, ನಿಮ್ಮ ಸರಿಗೆ. ಇಲ್ರಿ ಅಲ್ಲೇನು ಗಾರ್ಮೆಂಟ್ಸ್ನಾಗ ತಗೋ, ನೀವು ಒಬ್ಬಕ್ಕಿಲ್ಲ ಅಂತಂದ್ರೆ ಏನಾರ ಹಾಕಿತನ ಸುಮ್ಮ. ಹೆಂಗೆ ವಿಚಾರ ಮಾಡ್ತಿ? ಹೇಳಿ ಫೋನ್ ಹಚ್ಚಿ. ಈಕಿದು ಹೊಕ್ಕಾರಲ್ಲ, ಮ್ಯಾಲಿನ ಮನೆ ದ್ರಾಕ್ಷಾನದು ಹೊಕ್ಕಾರಲ್ಲ ಗಾರ್ಮೆಂಟ್ಸಿಗೆ, ಫೋನ್ ಮಾಡಿ ಸುಟ್ಟಿ ಮಾಡ್ತಿರಪ್ಪ. ಏನೋ ಪಗಾರ ಕಟ್ ಮಾಡ್ತೀರ ಅಂತಾರ ಒಂದಿನದ್ದು. ಹೋದ್ರೆ ಹೋಗ್ಬಾರ್ದು. ಈಗ ನಿನ್ನ ಮದುವೆ ಆಗೋದು ಇಂಪಾರ್ಟೆಂಟ್ ಹೌದಿಲ್ಲ? ಯಾಕಂತಂದ್ರೆ ಮಂತಾನ ಭಾಳ ಚಲೋ ಐತ್ವ. ನೌಕರಿ ಮಾಡ್ತಾನೆ ಹುಡುಗ, ಅರ್ಥ ಮಾಡ್ಕೊ. ಸುಟ್ಟಿ ಹಾಕ ಹಂಗಾರೆ ನಾಳೆ. ಹಾಂ ವೈನಿ, ಹಾಂ ಆತ್ರಿ. ಈಗ ಭಾಳ ಇದನ್ನ ಹೇಳ್ಬಿಟ್ಟೆನವ, ನಿನಗೆ ಮುಂಚೆನೇ ಹೇಳಬೇಕಿತ್ತೇನೋ. ಇರ್ಲಿ ಬಿಡ್ರಿ, ಇರಲಿ. ಆಯ್ತು ಮಕ್ಕೋ. ನಂದು ಎಲ್ಲೋದ್ಲಕ್ಕಿ? ಅಕ್ಕಿಯ ಇನ್ನು ಮಲ್ಕೊಳಕ್ಕೆ ಬಂದಿಲ್ಲ ರೀ ಅಕ್ಕಿ ಕೊನೆಗೆ. ಹೌದಾ? ಸರಿ ಸರಿ, ಆಯ್ತು ಮಕ್ಕೊಂಗಾರೆ. ಅಯ್ಯೋ ದೇವ್ರಿ, ಏನಪ್ಪ ಇದು? ನಮ್ಮ ವೈನಿ ಕುತ್ತಿಗೆಗೆ ತಂದ್ರಲ್ಲ ಇದನ್ನು. ನಾನು ಗಾರ್ಮೆಂಟ್ಸಕ್ಕೆ ಕೆಲ್ಸಕ್ಕೆ ಹೋಗ್ತೀನಿ ಸುಳ್ಳು ಹೇಳಿ ಒಬ್ಬರ ಮನೆ ಕೆಲ್ಸಕ್ಕೆ ಹೋಗ್ತೀನಿ. ಆಕಿ ನೋಡಿದ್ರೆ ನಾಳೆ ನಂಗೆ ಫೋನ್ ಹಚ್ಚಿದ ಸುಟ್ಟಿ ಕೊಡ್ತಾಳೆ ಆಕಿ. ಅಯ್ಯೋ ಮೇಡಮ್ಗೆ ಮೊದಲೇ ಹೇಳ್ಬೇಕು ಸುಟ್ಟಿ ಬೇಕಿತ್ತು ಅಂದ್ರೆ ಹೇಳಾಳಕಿ. ಈಗ ಏನಪ್ಪ ಹೇಳೋದು, ಹೆಂಗಪ್ಪ ಹೇಳಿಕಿಗೆ? ದೇವ್ರೇ ದೇವ, ಕುತ್ತಿಗೆಗೆ ಬಂದಂಗೆ ಆಗ್ತಿದ್ದಲ್ಲ. ಅಯ್ಯೋ, ಅಂತೂ ಇಂತೂ ಅಡಿಗೆನೂ ಆಯ್ತು, ಮನೆ ಕೆಲಸನೂ ಆಯ್ತು, ಒಗ್ಯಾನಾಯ್ತು, ಭಾಂಡೆನೂ ಆಯ್ತು, ಎಲ್ಲ ಆಯ್ತು. ಶಾಂತಕ್ಕ ಮೊದಲೇ ಹೇಳಾಳ, ಈಕಿನ ಸುಮ್ಮನೆ ನೋಡಕ್ಕೆ ಬರ್ತೀನಿ ಲಘು ಬಾವ ಕೆಲಸ ಮುಗಿಸ್ಕೊಂಡು ಅಂಥೇಳಿ. ನಾ ಇಲ್ಲೇ ಮಾಡ್ಕೊತ ಕುಂತಂದ್ರೆ ಪಾಪ ಅವ್ರ ಮನೆಗೆ ಹೋಗ್ತಾರ. ಲಘುನ ಹೋಗ್ತೇಂತಾಳೆ. ಗಿರ್ಜಿ ಗಿರ್ಜಿ ಇದಂತ ಹಳ ತಿಂತಿಕ್ಕೆ ಗಿರ್ಜಿ 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 ಅಂಥೇಳಿ ಕರ್ಕೊಂತ ಇರ್ತಾ. ಏನ್ರಿ ಅಂತೀರ? ಏ ಹುಡುಗರಿಗೆ ರಾಗಿ ಆಂಬ್ಲಿ ಬೇಕಂತ ಒಂದಿಟ್ಟು ಮಾಡಿಬಿಡುವ ಹಂಗಾರ. ರಾಗಿ ಆಂಬ್ಲಿ? ಏ ಈ ಹುಡುಗರಿಗೆ ಇನ್ನೂ ನೆನಪಕ್ಕೈತನ. ರಾಗಿ ಹಿಟ್ಟಿಲ್ರಿ ಅಂತೀರ? ಇಲ್ಲ, ಅಲ್ಲೊಂದು ಶರ್ಟ್ ಅಂಗಡಿಗೆ ಹೋಗಿ ತೊಗೊಂಡು ಬಂದ ಒಂದಿಟ್ಟು ಕಲಿಸಿ ಮಾಡಿ, ಮಜ್ಜಿಗೆ ಕಲಿಸಿ ಮಾಡಿ. ಈ ಮುದುಕಿನ ಅಯ್ಯ ಹೊಗರಿ ಹತ್ತೀರ, ರೊಕ್ಕ ಪಕ್ಕಿಲ್ಲ, ಎಲ್ಲಿ ಗುದ್ದಾಡ್ಲತ್ತಾಗ. ಏ ಹುಡುಗರಿಗೆ ನಾಳೆದು ಮಾಡ್ತೇವೆ ಅಂತ ಹೇಳ್ರಿ, ಇವತ್ತು ಆಗೋದಿಲ್ಲ. ಇವತ್ತಲ್ಲೇ ಶಾಂತಕ್ಕನ ಮನೆಗೆ ಹೋಗ್ಬೇಕನ ಹೇಳಿದ್ದು. ಬಂದು ಕೆಲಸ ಮಾಡೋಂಗಿಲ್ಲ ನೋಡ್ನಿ. ಅತ್ತೀರ ಗ್ಯಾಸ್ ಐತಿ, ಎಲ್ಲ ಐತಿ, ನಮ್ಮ ಕಡೆ ರೊಕ್ಕ ಇರ್ತಾವ. ಒಂದು ರಾಗಿ ಪ್ಯಾಕೆಟ್ ಹಿಟ್ಟು ತೊಗೊಂಬಂದು ನಿಮ್ಮ ಮೊಮ್ಮಕ್ಕಳಿಗೆ ಮಾಡಿಕೊಡ್ರಿ. ನನಗೆ ಟೈಮ್ ಇಲ್ಲ, ನಾನು ಶಾಂತಕ್ಕನ ಮನೆಗೆ ಹೋಗ್ಬೇಕು ಹೋಗ್ತೀನಿ. ಅಕ್ಕಿ ಮನೆಗೆ ಹೋಗಿ ಇರ, ಮನ್ಯಾನ ಕೆಲಸ ಮಾಡಬೇಡ ನೀ. ಮನೆ ಭಾಳ ಬೇಕಾಗಿಲ್ಲ ನಿನಗೆ, ಊರೂರು ಪಡಾಳೆ ಹಾರಿಸ್ಕೊಂತ ಹೋಗೋದನ್ನ ಬೇಕಾಗಿರೋದು ನಿನಗೆ. ಹೊಳದ ಮುಗಿನ ಕುತ್ತಿಗೆ ಚಕ್ಕೊಂದ ಕೊಲೆ ಮಾಡ್ಲೋ ಅನ್ಸ್ಬಿಡ್ತದ. ಅತ್ತೀರ ಈಗ ಸುಮ್ಮನೆ ತಲೆ ತಿನ್ಬೇಡ್ರತ. ಗಿರ್ಜಿ ಅವ್ವ ತಪ್ಪಂತ್ಲೆ ಮಗ, ಮಗ ತಪ್ಪಂತ್ಲೆ ಹೋಗು. ಇದಾತ ಏನ್ರಿ? ಏ ನಿಂಗೆ ರೊಕ್ಕ ಕೊಡೋದಿನಲ್ಲಿ ಎಲ್ಲಿ ಇಟ್ಟಿ? ಯಪ್ಪ, ಚಹಾ ಪುಡಿ ಡಬ್ಬ್ಯಾಗ 500 ರೂಪಾಯಿ ಇಟ್ಟೆ ನೋಡು, ತೊಗೊಂಡು ಹೋಗು. ಆಯ್ತು ತಗೋ. ಮತ್ತೆ ಸಿಗ್ಲಿಲ್ಲ ಅಂತ ಕೇಳ್ಬೇಡ್ರಿ, ಚಹಾ ಪುಡಿ ಡಬ್ಬ್ಯಾಗ ಇಟ್ಟೆ ನೋಡು, ಕೇಳಿಸ್ತಾನೆ? ನಾನು ಶಾಂತಕ್ಕನ ಮನೆಗೆ ಹೊಂಟೇನಿ. ಹಾಂ ಆಯ್ತು ತಗೋ. ಚಾಪುಡಿ ಡಬ್ಬ್ಯಾಗ 500 ರೂಪಾಯಿ ಇಟ್ಟಾಳಂತ. ನನಗೂ ಕೇಳಿಸ್ತ. 500 ರೂಪಾಯಿ ತಗೊಂಡೆ, ನಿನಗಟ್ಟ ನನಗಟ್ಟ ಅರ್ಧ ಮಾಡ್ಕೊಂಡೆ, ದಿನ 10 ರೂಪಾಯಿ ತಗೊಂಡೆ ಕುರ್ಕುರೆ ತಿನ್ನೋಲೆ. ಹಂಗ ಮಾಡು ನನ್ನ. ಆದ್ರ ನಾವ 500 ರೂಪಾಯಿ ತಗೊಂಡೇವಂತ ಅತ್ತಿಗೆ ಗೊತ್ತಾದ್ರ ಆಕಿಗೆ ಹೆಂಗೆ ಗೊತ್ತಾಕೈತಿ? ಆಕಿಗೆ ಗೊತ್ತಾಗೋದಿಲ್ಲ. ಯಾಕಂತಂದ್ರೆ ಮಾವ 500 ರೂಪಾಯಿ ತಗೊಳ್ಳಿ ಅಂತ ಇಟ್ಟಾಳಕಿ. ಮಾವ ತಗೋಕ್ಕಿಂತ ಮುಂಚೆ ನಾವ ತಗೊಂಡು ಹೋಗ್ಬಿಡೋನು. ಮತ್ತೆ ಮಾವ ಅಲ್ಲಿ ತಗೊಳಕ್ ಹೋದ್ರೆ ರೊಕ್ಕ ಇರ್ಲಿಲ್ಲ ಅಂತಂದ್ರೆ ಅತ್ತಿಗೆ ಹೇಳ, ಅಲ್ಲಿ ಚಹಾ ಪುಡಿ ಡಬ್ಬ್ಯಾಗ ರೊಕ್ಕ ಇಲ್ರಿ ಇಟ್ಟರ್ಕಿಲ್ಲ ನೀ ಅಂತ ಹೇಳಿ.
ಅವ್ರ ಇಬ್ರು ಜಗಳ ಮಾಡ್ಕೋತಾರ. ಆಕಿನ ಇಟ್ಟೇನಂತಾಳ, ಅವ ಇಟ್ಟಿಲ್ಲ ಅಂತಾನ. ಅವ ಸುಳ್ಳು ಹೇಳ್ತಾನಂತ ಅತ್ತಿ ತಿಕ್ಕೊಂಡ್ಬಿಡ್ತಾಳ. ನಾವು ತಗೊಂಡೇವ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ನಡಿಲೇ ತಗೊಂಡು ಹೋಗೋಣ ಪನಾನ. ಚಾ ಪುಡಿ ಡಬ್ಬಿ ಇಲ್ಲ ಐತೆ. ಲಗುನ ತಕ್ಕೋ. ಸಿಕ್ತ ಅನ್ನ ಸಿಕ್ತ. ಸುಮಾ ರೆಡಿ ಆಗಿ ಬಿಟ್ಟಿಯ? ಸುಳ್ಳ ಶಾಂತಕ್ ನನ್ನ ಓಡಿಸ್ಲು ನೋಡಿ ಕಡೆ. ನೀ ಹೋಗಿ ನಾ ಅಡಿಗೆ ಮನೆ ಮಾಡ್ಕೋತೀನಿ. ನೀ ಸುಮಾನ ಲಗುನ ಸೀರೆ ಓಡಿಸಿ ರೆಡಿ ಆಗು ಅಂತೇಳಿ ಉಟ್ಕೊಂಡು ನಿಂತಿಯಲ್ಲ ಸುಮಾ. ಗಿರ್ಜಕ್ಕ ಉಟ್ಕೊಂಡಂಡೆ. ಇದು ವೈನಿ ಲಗುನ ಉಟ್ಕೊಂಡಿಲ್ಲ ಅಂತಂದ್ಲ, ಹಿಂಗಾಗಿ ನಂಗೆ ಉಟ್ಕೊಂಡು ರೂಢಿ ಇತ್ತಲ್ಲ ಅದಕ್ಕೆ ಉಟ್ಕೊಂಡೆ. ಹೌದಾ? ನಿನ್ನ ಸೀರೆ ಉಟ್ಕೊಳಕ್ಕೆ ಬರೋಣಾರ್ಗತ್ತೆ. ಈ ಶಾಂತಕ್ಕೆ ನಾನು ಓಡಿಸಿದ್ ನೋಡು ಅಲ್ಲಿಂದ ಇಲ್ಲಿ ತನಕ ಏನಂತಾಗ. ನಾ ಅಡುಗೆ ಮನ್ಯಾಗ ಪಾಪಕ್ಕೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹೆಚ್ಚಿಕೊಡ್ತಿದ್ದೆ. ಅವಲಕ್ಕಿ ಮಾಡತ್ತಿದ್ಲ ಆಕೆ. ಹಂಗಾರ ಒಂದಿಟ್ಟು ನಂದು ಲೇಟ್ ಆತ ಮನ್ಯಾಗ. ನಮ್ಮ ದಟ್ಟ ಅದ್ರ ಲಗು ಆಕೈತಿ ಸುಮ್ಮ ಕೆಲಸ. ನನ್ನ ನಾದ್ನಿ ಮಕ್ಕಳು ಬಂದಾವ, ಪಿಶ್ನಿ ಮಾಡ್ತಾ ಬಿಡತ್ತಾಗ. ನಮ್ಮ ಅತ್ತಿದೊಂದು ಕಿರಿ ಅತ್ತಾಗ. ಆಕೆ ಅವ್ರಟ್ಟ ಮೊಮ್ಮಕ್ಕನಾರ್ಗತ್ತೆ ಮಾಡ್ತಾಳೆ. ಹಿಂಗಾಗಿ ನನಗೂ ಲೇಟ್ ಆತು. ಇರ್ಲಕ್ಕ ಇರಲಿ, ನಿಮ್ಮ ಮನ್ಯಾಗ ಕೆಲಸ ಇರ್ತಾವ ಪಾಪ. ಸುಟಿ ಮಾಡಿದೆ ನಂಗೆ ಕೆಲ್ಸಕ್ಕೆ ಇವತ್ತು. ಹ್ಞೂ ಅಕ್ಕ ಸುಟ್ಟಿ ಮಾಡಿದೆ. ಅಕ್ಕ ಐ ನಮ್ಮ ಅಕ್ಕ ಎಷ್ಟು ಚಂದ ಕಾಣಕತ್ತಾಳ. ನಿಮ್ಮ ಅಕ್ಕ ಚಂದ ಅದಾಳೆ, ಚಂದ ಕಾಣಕೇನ? ಹೌದು ಬಿಡ್ರಿ. ಓಹ್ ನಂದು ಇಲ್ಲಿ ನಮ್ಮ ಮನೆಯೆಲ್ಲ ಹುಡುಕಿ ಬನ್ನಿ. ಒಂದಿಟ್ಟು ಅಂಗಡಿ ಹೋಗ್ಬಾ. ಹೋಗಿ ಬನ್ನಿ ಅಂತಾಗ. ಬರೀ ಅಂಗಡಿ ಹೋಗ್ಬಾ, ಹಾಲು ತರಕ್ಕೆ ಹೋಗ್ಬಾ, ಅದನ್ನ ತರಕ್ಕೆ ಹೋಗ್ಬಾ, ಇದನ್ನ ತರಕ್ಕೆ ಹೋಗ್ಬಾ. ನಾವು ಒಂಥರ ಮನ್ಯಾಗ ಕೆಲಸ ಮಾಡಕ್ಕೆ ಆಗ್ಬಿಟ್ಟೇನೆ ನಾವು ಅಲ್ಲಿ. ಯವ್ವ ನಮ್ಮ ಶಾಣೆ, ಇವತ್ತು ಕೈ ಕೊಡ್ಬೇಡ್ವಾ. ಇವತ್ತು ಅಕ್ಕ ನೋಡಕ್ಕೆ ಗಂಡನ ಕಡೆಯವ್ರು ಬರ್ತಾರೆ. ಚಾಪುಡಿ ಖಾಲಿ ಆಗೈತೆ, ನಾನು ತರಿಸೋದು ಮರ್ತಾ ಬಿಟ್ನಿ. ಹೋಗು ಇವ್ರ ಅಂಗಡಿ ಶೆಟ್ರ ಅಂಗಡಿಯಾಗ ಒಂದು 20 ರೂಪಾಯಿ ಚಾಪುಡಿ ತರೋಗ ಹೋಗು. ನನಗೆ 2 ರೂಪಾಯಿ ಅಂದ್ರೆ ಹಾಕ್ತೀನಿ. ನಂದು ಕೊಡ್ತೇನೆ ಹೋಗ್ಬಾ. ಆತ ಕೊಡ್ಬಾ ನೀ ರೊಕ್ಕ ಹಾಕ್ತೀನಿ. ಗಿರ್ಜಿ ಈ ನಂದು ನಾವೊಂದು ಮಾತಾಡ್ಕೊಂತ ನಿಂತ್ರೆ ಹಿಂಗೆ ನಿಂತ ಬಿಡ್ತೀವಿ. ಅಲ್ಲಿ ಅರ್ಶಿನ ಪುಡಿ ಡಬ್ಬ್ಯಾಗ 20 ರೂಪಾಯಿ ಇಟ್ಟೀನಿ, ಹೋಗು ತಗೊಳು. ವೈನಿ ಆಯ್ತು. ಹುಡುಗ ಬ್ಯಾಂಕ್ ಮ್ಯಾನೇಜರ್ ಅಂತಲಿ ಭಾಳ ಚಲೋ ಐತಿ ಸಂಬಂಧ. ಒಬ್ಬ ಮಗ ಅಂತ ಹೆಂಗಾರ ಆಗಿ ಈ ಹುಡುಗ ನಮ್ಮ ಸುಮಾನ್ ಒಪ್ಕೊಂಡ್ಬಿಟ್ಟ ಅಂತಂದ್ರೆ ಅದಕ್ಕಿಂತ ಖುಷಿ ವಿಚಾರ ಮತ್ತೊಂದು ಇಲ್ಲ ನೋಡ್ಲಿ ಗಿರ್ಜಿ. ನಂಗೆ ಬ್ಯಾಂಕ್ ಮ್ಯಾನೇಜರ ನಸೀಬಾತಲ್ಲ ನಮ್ಮ ಸುಮಾನ್ದು, ನಸೀಬಾತ. ಚಲೋ ಆತ. ಹೆಂಗಾರ ಮಾಡಿ ಅವ್ರು ಒಪ್ಕೊಳಕ್ಕೇನೆ ಏನು ಕಮ್ಮಿ ಆಗೈತೆ ನಮ್ಮ ಸುಮಾಗ? ಅಂದಿಲ್ಲೇನು, ಚಂದಿಲ್ಲೇನು, ತೆಳ್ಳಗಿಲ್ಲೇನು, ಬೆಳ್ಳಗಿಲ್ಲೇನು, ಏನು ಕಮ್ಮಿ ಆಗೈತೆ ಹೇಳ? ಅದು ಖರೇನ. ಸರಿ ನಡಿ, ಅಕ್ಕಿ ರೆಡಿ ಈಗಾಳ. ಅಲ್ಲಿ ಅಡುಗೆ ಮನೆಗೆ ಏನಾರ ಕೆಲಸ ಆಯ್ತು ಮಾಡ್ಕೊಂಡು ನಡಿ. ನನಗೆ ಜಮಖಾನ್ ಹೇಳಿದ್ನಲ್ಲ ತಂದೇನೆ. ತಂದಿಟ್ಟು ನೋಡಿ ಪಡ್ಸಲಕ್ಕೆ ಹಾಸಿಲ್ಲ. ಎಲ್ಲಿ ಕೈ ಪುಡ್ಸುತ್ತಾಗಿಲ್ಲ. ಪಾರಕ್ಕೆ ಬಾ, ನೀ ಇನ್ನು ಮಠ ಬಂದಿಲ್ಲ ನೋಡು. ನಡಿಲಿ ಒಂದಿಟ್ಟು ಹಾಸ್ ಬಾ. ಸುಮಾರು ರೆಡಿ ಈಗಾಳ. ಅಕ್ಕಿಗೆ ಪಾರವು ಒಂದಿಟ್ಟು ಹೂ ತೊಗೊಂಡು ಬಾ. ನಿನ್ನೆ ಹೊರ ಹಿತ್ಲಾಗ ಗಣ ಮಲ್ಗೆ ಹೂ ಅಕ್ಕ ಒಂದಿಟ್ಟು ಕಟ್ಕೊಂಡು ಬಾ ಅಂತ ಹೇಳಿದ್ನಿ. ಇನ್ನೂ ಮಠ ಬಂದಿಲ್ಲ ನೋಡು. ಸುಮಾ ಆಕಿ ಪಾರಕ್ಕ ಒಂದಿಟ್ಟು ಹೂ ತಂದು ಕೊಡ್ತಾ ಅದನ್ನ ಹಾಕೊಂಡ್ಬಿಡುವ. ನಾ ಒಂದಿಟ್ಟು ಅಡುಗೆ ಮನೆ ಕೆಲಸ ನೋಡುತ್ತೇನೆ ಹಂಗಾರ. ಆತು ವೈನಿ ಹೋರಿ. ಸುಮಾ ನಿಂಗೆ ಏನರ ಸಹಾಯ ಬೇಕಂದ್ರೆ ಕೇಳುವ, ಬರ್ತೀನಿ. ಆತು ವೈನಿ. ಅಯ್ಯೋ ದೇವ್ರೆ, ನಾನು ನೋಡಿದ್ರೆ ಸಡನ್ನಾಗಿ ಆಕೆಗೆ ಸುಟ್ಟಿ ಅಂತ ಹೇಳಿ ಫೋನ್ ಇಟ್ಬಿಟ್ಟೆ. ಆಕೆ ನೋಡಿದ್ರೆ ಇಲ್ವಾ ನೀ ಸಡನ್ನಾಗಿ ಹೇಳಕ್ಕೆ ಬರೋಂಗಿಲ್ಲ ಅಂತ ಹೇಳಾಳ. ಆಯ್ತು ತಗೋರಿ ಮಧ್ಯಾಹ್ನ ಕಡೆ ಬರ್ತೀನಿ ಆದ್ರಂತ ಹೇಳಿನಿ. ಇದು ಯಾಕೋ ಲಕ್ಕು ಮುಗಿ ಹಂಗೆ ಕಾಣಿಸೋತಲ್ಲ. ಇದೆಲ್ಲ ಮುಗಿದ್ರೆ ನಾ ಮಧ್ಯಾಹ್ನ ಹೋಗ್ಬೋದು. ಇಲ್ಲ ಹೆಂಗೆ ಹೋಗೋದು ನಾನು? ಇದು ಒಳ್ಳೆ ಇಕ್ಕಟ್ಟಿಗೆ ಬಂದಂಗೆ ಆತಲ್ಲಪ್ಪ ಪರಿಸ್ಥಿತಿ. ಅಲ್ಲಿ ಸೆಟ್ರ ಅಂಗಡಿ ಹೋಗುನ್ ಬಾ, ಕೊಡಿಸ್ತೇನೆ ಬಾ. ನಿಂಗೂ ಕುರ್ಕುರಿ ಕೊಡಿಸ್ತೇನೆ ಬಾ. ನೀ ಈ ಕಡೆ ಒಂದು ತಗೊಂಡು ತಿಂದಲು 500 ರೂಪಾಯಿನ ಮುರಿಸಿದ್ಯಾ? ನೀ ಚಿಲ್ಲರ್ ಮಾಡಿ ಇಲ್ವ ನೀ ಅದನ್ನ? ನಾ ಇಂತಕ್ಕೆ ನಿಂಗೂ ಕೊಡಿಸ್ತೇನೆ ಬಾ. ನಿಂಗೆ ಯಾರನ್ನ ಕೇಳಿ ಮುರಿಸಿದ್ಯಾ 500 ರೂಪಾಯಿ? ನನಗೂ ಸಿಕ್ಕೈತಲ್ಲ ಅದು 500 ರೂಪಾಯಿ. ನಿನಗರ್ಧ ನನಗರ್ಧ. ಈಗ ನೀ ಒಂದು ಕುರ್ಕುರಿ ತಿಂದಿ ಅಲ್ಲೋ, ಅದ್ರೊಳಗೆ ನನಗೂ ಕೊಡಿಸ್ಬೇಕ. ಬಾಯ್ ಮಾಡಬೇಡ್ಲಿ, ಯಾರ ಕೇಳಿಸ್ಕೊಂಡ್ರ ಅತ್ತಿ ಮಗ ಕೇಳಿದ್ರ ನಾಯಿ ಬಿಡ್ತಾಳ ತನಗ ಇರ. ನಾನು ಕೇಳ್ದ ಯಾಕೆ ಹೋಗಿ 500 ರೂಪಾಯಿ ಮುರಿಸಿದ್ದೀನಿ? ನಾ ಅಮ್ಮಗೆ ಹೇಳ್ತೇನೆ ಗಪ್ಪ. ಮಬ್ಬ ಹಳೆ ಮಬ್ಬ, ಮೆಂಟಲ್ಲ. ಅಮ್ಮಗೆ ಹೋಗಿ ಯಾಕೆ ಹೇಳ್ತಿ? ಎಲ್ಲಿಂದ ಬಂದು ಈ ಟ್ರಕ್ ಅಂತಂದ್ರೆ ಏನು ಹೇಳ್ತೀನಿ? ಇವು ಎರಡು ಚಿಲ್ಟ್ರಗಳು ಏನು ಮಾಡಕತ್ತ ನಮ್ಮ ಮನೆ ಮುಂದೆ? ಏನು ಮಾಡತ್ತಿರಲ್ಲ? ಏನಿಲ್ಲ, ನಡಿಲಿ
ಅದಾವ ಇವು ಗಿರ್ಜಕ್ಕಂಟಿ ಅದಕ್ಕೆ ಇವಕ್ಕೆ ಬೈತಿರ್ತಾಳ ಹುಡುಗರಿಗೆ ನನ್ನ ಅದ್ದಿ ಮಕ್ಳು ಬೋಬೇಗಿಲ್ಲ ಅಂತೇಳಿ ಅಲ್ಲ ಕೈಯಾಗ ಎಟ್ಟುಕೊಂಡು ರೊಕ್ಕ ಅನ್ನಂಗಾದ ಹುಡುಗನ ಕೈಯಾಗ ಮುಚ್ಕೊಂಡು ಹೋಗೇ ಬಿಡ್ತಾನೆ ಎಟ್ಟು ಬೇರೆಕೈತಿ ಯಾರು ಕೊಟ್ಟಿದ್ದಾರ ರೊಕ್ಕ ಅದ್ರ ಕೈಯಾಗ 20 10 50 ರೊಕ್ಕ ಕಂಡ ಬಿಟ್ಟುಪ್ಪ ಏನ್ರ ತರಾಕದ ಕೊಟ್ಟಿರ್ಬೇಕು ಅವ್ರ ಅಮ್ಮ ಹೆಂಗೆ ಮಾಡ್ತಾ ನೋಡು ಕಂಡಾರ ಕಂಡಿಲ್ಲ ಅನ್ನರ್ಗತಿ ಓ ನಂದು ಏನು ಮಾಡ್ತಿದ್ದೀರಾ ಓ ಫಾತಿಮಕ್ಕ ನಾನು ಅಂಗಡಿಗೆ ಹೊಂಟಿದ್ದೆ ಓ ನಿಮ್ಮದು ಮನೇಲಿ ಏನಾದರೂ ಫಂಕ್ಷನ್ಗೆ ಐತೆ ಶಾಂತಂದು ಅಕ್ಕ ಗಿರ್ಜಂದು ಅಕ್ಕ ಭಾಳ ಓಡಾಡ್ತಿದ್ದಂಗೆ ಕಾಣ್ತದೆ ಹ್ಞೂ ನಮ್ಮ ಅಕ್ಕ ನಾನು ಒಳಗೆ ಬರ್ತಾರ್ರಿ ಇವತ್ತು ಅದಕ್ಕೆ ಓಹೋ ಹೋ ನಿಮ್ಮ ಅಕ್ಕಂಗೆ ಕಣ್ಣಿದ್ದು ನೋಡಕ್ಕೆ ಬರ್ತಾರೆ ಇವತ್ತು ಹಾಂ ಹೌದ್ರಿ ಅದಕ್ಕೇನಾ ಆ ಮನೆಯೆಲ್ಲ ಕ್ಲೀನ್ಗೆ ಮಾಡಿಬಿಟ್ಟು ಸಾಫ್ಗೆ ಸಫಾಯಿ ಮಾಡ್ತಿದ್ರಾ ನೀವು ಹ್ಞೂ ರೀ ಮತ್ತು ಬಂದವ್ರ ಮುಂದೆ ಮನೆ ತಳ ಅನ್ಬೇಕು ನೋಡ್ರಿ ದಿನ ಬೂಸ್ರ ಇಟ್ಕೊಂಡು ಕುಂಡ್ರಂಗೆ ಹಾಕಿಲ್ಲ ನೋಡ್ರಿ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ನೋಡಿ ನಿನ್ನೆ ಓಹೋ ಯಾವ್ರವರು ಹುಡುಗ ನನಗೇನು ಗೊತ್ತ್ರಿ ಫಾತಿಮಕ್ಕಾರ ಎಲ್ಲ ನನ್ನ ಮುಂದೆ ಹೇಳ್ತಾರೆ ನರಿ ಅವರು ದೊಡ್ಡವ್ರ ವಿಚಾರ ದೊಡ್ಡವ್ರಿಗೆ ಗೊತ್ತು ಓಹೋ ಹೋ ಆಯ್ತು ಆಯ್ತು ಒಳ್ಳೇದಕ್ಕೆ ಆಗಲಿ ಸುಮಾಕಂಗೆ ಒಳ್ಳೇದಕ್ಕೆ ಆಗಲಿ ನೀವು ಎಲ್ಲಿ ಹೋಗ್ತಿದ್ದೀರಿ ನಾ ಶರ್ಟ್ ಅಂಗಡಿಗೆ ಹೊಂಟೇನ್ರಿ ಚಾಪುಡಿ ತರಕ್ಕೆ ಓ ಚಾಪುಡಿಗೆ ಖಾಲಿ ಆಗಿಬಿಟ್ಟದೆ ಖಾಲಿ ಆಗಿದ್ಕ ತರಕ್ಕೆ ಹೊಂಟಿದ್ದೀರಿ ಓ ಸರಿ ಸರಿ ಹೋಗಿ ಹೋಗಿ ಅದಕ್ಕೆ ಶಾಂತಂದು ಅಕ್ಕ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಾರೆ ಮಾತಾಡೋಕ್ಕೆ ಸಿಕ್ಕಿಲ್ಲ ಆಮೇಲೆ ಫ್ರೀಗೆ ಆದಮೇಲೆ ಬಂದು ಮಾತಾಡ್ತೀನಿ ಹುಡುಗ ಎಲ್ಲಿಯವರು ಏನು ಮಾಡ್ತಾರೆ ಕೆಲಸ ಅಂತ ಕೇಳ್ತೀನಿ